ನರಿ ದ್ರಾಕ್ಷಿ ಟೊಮೆಟೊ. ಕೃತಿಕಾರರ ಪರಿಚಯ. ಕವಿ ಎಂ.ಜಿ. ನಾಗರಾಜರಾವ್. ವೃತ್ತಿ ಉಪಾಧ್ಯಾಯರು. ಆಕರ ಗ್ರಂಥ ನರಿ ದ್ರಾಕ್ಷಿ ಟೊಮೆಟೊ ಕಥೆಯನ್ನು ಚಿಕ್ಕ ದೊಡ್ಡ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ. ಪ್ರಶ್ನೆಗಳು: ಒಂದು ವಾಕ್ಯ. ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು? ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ದ್ರಾಕ್ಷಿ ಟೊಮೆಟೊ. ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು? ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ತೋಟಕ್ಕೆ ಬಂತು. ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು? ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ. ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು? ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಕೆಲವು ಪೂರ್ತಿ ಹಣ್ಣಾಗಿದ್ದರೆ, ಕೆಲವು ಅರ್ಧ ಹಣ್ಣು, ಮತ್ತೆ ಕೆಲವು ಕಾಯಿ, ಕಳಿತು ಕೊಳೆತ ಹಣ್ಣುಗಳು ಇದ್ದವು. ಆಮೆ ಮೊಲದ ಕಥೆಯ ನೀತಿ ಏನು? ಆಮೆ ಮೊಲದ ಕಥೆಯ ನೀತಿ: ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು. ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದುಕೊಂಡಿತು? ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ, ಹೊಟ್ಟೆಯೊಳಕ್ಕೆ ಹೋದರೆ ರೋಗವು ಬರುತ್ತದೆ, ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಎಂದುಕೊಂಡಿತು. ರೀಟಾ ನರಿ ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು? ರೀಟಾ ನರಿ ದ್ರಾಕ್ಷಿ ಕಥೆಯನ್ನು ಈ ರೀತಿ ವಿಸ್ತರಿಸಿದಳು. ಆ ನರಿ ಹಸಿದಿತ್ತು. ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ. ಅಂದ ಮೇಲೆ ಅದು ಕೈಗೆ ಎಟುಕುವ ಹಣ್ಣನ್ನೇ ತಿಂದಿರಬಹುದು. ನರಿ ಟೊಮೆಟೊ ಕಥೆಯ ನೀತಿ ಏನು? ನರಿ ಟೊಮೆಟೊ ಕಥೆಯ ನೀತಿ: ಕನ್ನಡಿಯೊಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೇ ಮೇಲು. ಪಾಲಿಗೆ ಬಂದದ್ದೇ ಪಂಚಾಮೃತ. ಕಥೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು. ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು. ಅವುಗಳ ಹೂರಣವನ್ನು, ಅಂದರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂತವೇ ಕಥೆಗಳನ್ನು ಕಟ್ಟುವ ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅಂತಃಶಕ್ತಿಯನ್ನು ಬೆಳೆಸಿಕೊಳ್ಳಿ, ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಹೇಳಿದರು. ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು? ರೀಟಾ ಆಮೆ ಮೊಲದ ಕಥೆಯನ್ನು ಜಿಂಕೆ ಮತ್ತು ಆನೆಯ ಕಥೆಗೆ ಹೋಲಿಸಿದಳು. ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು? ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಮನಸ್ಸು ವಿಕಾಸಗೊಳ್ಳುತ್ತದೆ, ಬುದ್ಧಿವಂತರಾಗುತ್ತೇವೆ, ವಿವೇಕಿಗಳಾಗುತ್ತೇವೆ, ಸಜ್ಜನರಾಗುತ್ತೇವೆ. ಕಥೆಗಳ ಮೂಲಕ ನಮ್ಮ ಭಾಷೆಯು ಶುದ್ಧವಾಗುತ್ತದೆ ಮತ್ತು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು. ಯಾರು ಯಾರಿಗೆ ಹೇಳಿದರು? ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ. ಈ ಮಾತನ್ನು ನರಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಿತು. ಎಲ್ಲರೂ ಯೋಚನೆ ಮಾಡಿರಿ, ಅದು ಏನು ಮಾಡಿರಬಹುದು? ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೇಳಿದರು. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದರು. ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದ: ನಿರಾಸೆ, ಆಸೆ, ಅಮೃತ, ವಿಷ, ತೃಪ್ತಿ, ಅತೃಪ್ತಿ, ಹೊರನೋಟ, ಒಳನೋಟ, ಪ್ರಯೋಜನ, ಅಪ್ರಯೋಜನ, ಸಜ್ಜನ, ದುರ್ಜನ, ವಿವೇಕಿ, ಅವಿವೇಕಿ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. ಕನ್ನಡಿಯೊಳಗಿನ ಗಂಟಿಗಿಂತ ಕೈಗೆಟಕುವ ದಂಟೇ ಮೇಲು. ಪಾಲಿಗೆ ಬಂದದ್ದೇ ಪಂಚಾಮೃತ. ಎಟುಕದ ದ್ರಾಕ್ಷಿ ಹುಳಿ ಎಂಬಂತೆ. ಈ ಪಾಠದಲ್ಲಿ ಬಳಕೆಯಾಗಿರುವ ದ್ವಿರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ. ಗೊಂಚಲು ಗೊಂಚಲು, ನೆಗೆದು ನೆಗೆದು, ಹಾಕುತ್ತಾ ಹಾಕುತ್ತಾ. ಸ್ವಂತ ವಾಕ್ಯ: ನೀರೂರು. ಮದುವೆ ಮನೆಯ ಭರ್ಜರಿ ಊಟವನ್ನು ನೋಡಿ ನನ್ನ ಬಾಯಲ್ಲಿ ನೀರೂರಿತು. ಪ್ರೋತ್ಸಾಹಿಸು. ನನ್ನ ಅಮ್ಮ ನನ್ನನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತಾರೆ. ಲೀಲಾಜಾಲ. ನಾನು ಲೀಲಾಜಾಲವಾಗಿ ಭಾಷಣ ಮಾಡುತ್ತೇನೆ. ಕಲ್ಪನಾ ಶಕ್ತಿ. ನನ್ನ ಕಲ್ಪನಾ ಶಕ್ತಿ ತುಂಬ ಚೆನ್ನಾಗಿದೆ. ಸಜ್ಜನ. ನಾವು ಯಾವಾಗಲೂ ಸಜ್ಜನರ ಸಂಗ ಮಾಡಬೇಕು. ಆಕರ್ಷಣೆ. ನಾವು ಕುರುಕಲು ತಿಂಡಿಗೆ ಆಕರ್ಷಣೆಗೊಳಗಾಗಬಾರದು.
ಪದಗಳನ್ನು ಬಿಡಿಸಿ ಬರೆದಿದೆ. ಅವುಗಳನ್ನು ಗಮನಿಸಿರಿ. ಕೈಗೆಟಕು, ಕೈಗೆ ಪ್ಲಸ್ ಎಟಕು. ಪಂಚಾಮೃತ, ಪಂಚ ಪ್ಲಸ್ ಅಮೃತ. ಕನ್ನಡಿಯೊಳಗಿನ, ಕನ್ನಡಿ ಪ್ಲಸ್ ಒಳಗಿನ. ವಿದ್ಯಾರ್ಥಿ, ವಿದ್ಯಾ ಪ್ಲಸ್ ಅರ್ಥಿ. ಸಜ್ಜನ, ಸತ್ ಪ್ಲಸ್ ಜನ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.